ಚಿಕ್ಕದಾಸರಹಳ್ಳಿ ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯಲ್ಲಿ ವಾರ್ಷಿಕೋತ್ಸವ ಸಮಾರಂಭ. ಶಿಡ್ಲಘಟ್ಟ ತಾಲೂಕಿನ ಚಿಕ್ಕದಾಸರಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯಲ್ಲಿ ಶುಕ್ರವಾರ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವು ವಿಜೃಂಭಣೆಯಿಂದ ನೆರವೇರಿತು. ಸಾಂಸ್ಕೃತಿಕ ಪ್ರದರ್ಶನಗಳು ಪ್ರೇಕ್ಷಕರ ಮನಗೆದ್ದವು. ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನೃತ್ಯ, ನಾಟಕ ಹಾಗೂ ವಿವಿಧ ಕಲಾತ್ಮಕ ಪ್ರದರ್ಶನಗಳು ಕಾರ್ಯಕ್ರಮಕ್ಕೆ ವಿಶೇಷ ಕಳೆ ನೀಡಿದವು. ಕಾರ್ಯಕ್ರಮದಲ್ಲಿ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ಸ್ಕೂಲ್ ದೇವರಾಜ್ ಮಾತನಾಡಿ, ಶಾಲಾ ವಾರ್ಷಿಕೋತ್ಸವಗಳು ಮಕ್ಕಳಿಗೆ ಕೇವಲ ಮನೋರಂಜನೆ ವೇದಿಕೆಯಲ್ಲ, ಸಾಧನೆಗೆ ಪ್ರೇರಣೆ ಕೇಂದ್ರವಾಗಬೇಕು. ಮಕ್ಕಳು ವೇದಿಕೆಯಲ್ಲಿ ಸಾಧಕರನ್ನು ನೋಡಿದಾಗ ನಾಳೆ ನಾವು ಇದೇ ವೇದಿಕೆಯಲ್ಲಿ ಗೌರವ ಪಡೆಯಬೇಕು ಎಂಬ ಉತ್ಸಾಹ ಮೂಡುತ್ತದೆ. ಅದಕ್ಕಾಗಿ ಸಾಧನೆ ಮಾಡಿದವರನ್ನು ಆಹ್ವಾನಿಸಿ ಸನ್ಮಾನಿಸುತ್ತಿದ್ದೇವೆ ಎಂದು ಹೇಳಿದರು. ಇನ್ನು ಗ್ರಾಮೀಣ ಪ್ರದೇಶದಿಂದಲೇ ರಾಜ್ಯ ಮಟ್ಟದ ಸಾಧನೆ ಸಾಧ್ಯ ಎಂಬುದನ್ನು ಶಾಲೆ ಸಾಬೀತುಪಡಿಸಿದೆ ಎಂದು ಅವರು ಹೇಳಿದರು. ಗ್ರಾಮೀಣ ಪ್ರದೇಶದಿಂದಲೇ ರಾಜ್ಯ ಮಟ್ಟದ ಸಾಧನೆ ಸಾಧ್ಯ ಎಂಬುದನ್ನು ಶಾಲೆ ಸಾಬೀತುಪಡಿಸಿದೆ ಎಂದು ಹೇಳಿದ ಅವರು, ಬಾಡಿಗೆ ಕಟ್ಟಡದಲ್ಲಿ ಆರಂಭವಾದ ನಮ್ಮ ಶಾಲೆಯಿಂದ ರಾಜ್ಯಕ್ಕೆ 3ನೇ ರ್ಯಾಂಕ್ ಪಡೆದಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯ. ಹಳ್ಳಿ ಮಕ್ಕಳಿಂದಲೂ ದೊಡ್ಡ ಸಾಧನೆ ಸಾಧ್ಯ ಎಂಬುದನ್ನು ಇದು ತೋರಿಸಿದೆ ಎಂದು ಹೇಳಿದರು. ಇನ್ನು ಪೋಷಕರಿಗೆ ಮನವಿ ಮಾಡಿದ ಅವರು, LKGಯಿಂದ SSLC ವರೆಗೆ ಮಕ್ಕಳಿಗೆ ಶಿಕ್ಷಣ ನೀಡಿದ ಬಳಿಕ SSLC ನಂತರ ಅವರ ವಿದ್ಯಾಭ್ಯಾಸವನ್ನು ನಿಲ್ಲಿಸಬಾರದು. ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿದರೆ ಅವರೇ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತಾರೆ. ಶಿಕ್ಷಣವೇ ಅತ್ಯಂತ ದೊಡ್ಡ ಸಂಪತ್ತು ಎಂದು ತಿಳಿಸಿದರು. ಇನ್ನು ಹಳ್ಳಿಯ ಶಾಲೆಗಳ ಮಹತ್ವವನ್ನು ವಿವರಿಸಿದ ಅವರು, ನಗರಗಳಲ್ಲಿ ಶಿಕ್ಷಣ ವಾಣಿಜ್ಯಕರಣವಾಗುತ್ತಿದೆ, ಆದರೆ ಗ್ರಾಮೀಣ ಶಾಲೆಗಳು ಸಂಸ್ಕಾರ, ಶಿಸ್ತು ಮತ್ತು ಆತ್ಮೀಯತೆಯನ್ನು ಬೆಳೆಸುತ್ತವೆ. ಹಳ್ಳಿಯಲ್ಲಿ ಓದಿದ ಮಕ್ಕಳು ತಮ್ಮ ಗುರುಗಳು ಮತ್ತು ಶಾಲೆಯನ್ನು ಎಂದಿಗೂ ಮರೆಯುವುದಿಲ್ಲ ಎಂದು ಅಭಿಪ್ರಾಯಪಟ್ಟರು. ಮಕ್ಕಳು ಶಿಸ್ತು, ಸ್ವಚ್ಛತೆ ಹಾಗೂ ದಿನನಿತ್ಯದ ನಡವಳಿಕೆಗೆ ಪೋಷಕರು ಗಮನ ಹರಿಸಬೇಕು ಎಂದು ಸಲಹೆ ನೀಡಿದರು. ಇನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಕೋಚಿಮೂಲ್ ಹಾಗೂ KMF ಮಾಜಿ ನಿರ್ದೇಶಕ ಶ್ರೀನಿವಾಸ್ ರಾಮಯ್ಯ ಮಾತನಾಡಿ, ಶಾಲಾ ವಾರ್ಷಿಕೋತ್ಸವಗಳು ಮಕ್ಕಳ ಜೀವನದಲ್ಲಿ ಮರೆಯಲಾಗದ ಕ್ಷಣಗಳಾಗುತ್ತವೆ. ಶಿಕ್ಷಣ ಪಠ್ಯಪುಸ್ತಕಗಳಿಗೆ ಮಾತ್ರ ಸೀಮಿತವಾಗಬಾರದು. ನೃತ್ಯ, ನಾಟಕ, ಭಾಷಣ, ಚಿತ್ರಕಲೆ ಮೊದಲಾದ ಸಹಪಠ್ಯ ಚಟುವಟಿಕೆಗಳು ಮಕ್ಕಳ ಆತ್ಮವಿಶ್ವಾಸ, ಸೃಜನಶೀಲತೆ ಮತ್ತು ನಾಯಕತ್ವ ಗುಣಗಳನ್ನು ಬೆಳೆಸುತ್ತವೆ ಎಂದು ಹೇಳಿದರು. ಇನ್ನು ಪೋಷಕರಿಗೆ ಮಕ್ಕಳ ಪ್ರತಿಭೆ ಪ್ರದರ್ಶನವನ್ನು ನೋಡುವ ಕುತೂಹಲ ಸಹಜವಾಗಿದ್ದು, ಮಕ್ಕಳು ದಿನಗಟ್ಟಲೆ ಅಭ್ಯಾಸ ಮಾಡಿ ವೇದಿಕೆಯಲ್ಲಿ ಪ್ರದರ್ಶನ ನೀಡುವಾಗ ಅವರೊಳಗಿನ ಭಯ ಹೋಗಿ ಧೈರ್ಯ ಬೆಳೆಯುತ್ತದೆ ಎಂದು ಹೇಳಿದರು. ಇಂತಹ ವೇದಿಕೆಗಳು ಮಕ್ಕಳ ಭವಿಷ್ಯ ನಿರ್ಮಾಣಕ್ಕೆ ಅತ್ಯಂತ ಅಗತ್ಯ ಎಂದು ತಿಳಿಸಿದರು. ತಮ್ಮ ಬಾಲ್ಯದ ದಿನಗಳನ್ನು ನೆನೆಸಿಕೊಂಡ ಅವರು, ನಾವು ಮಕ್ಕಳಿದ್ದಾಗ ಚಲನಚಿತ್ರಗಳೇ ಮನೋರಂಜನೆ ಮತ್ತು ಶಿಕ್ಷಣದ ಮಾಧ್ಯಮವಾಗಿದ್ದವು. ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಚಿತ್ರಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿವೆ. ಪೌರಾಣಿಕ ಕಥೆಗಳು, ವಿಶೇಷವಾಗಿ ಜಯ ವಿಜಯರ ಕಥೆಯಂತಹ ಕಥಾನಾಯಕಗಳು ಧರ್ಮ, ಕರ್ತವ್ಯ ಮತ್ತು ಜೀವನ ಮೌಲ್ಯಗಳನ್ನು ತಿಳಿಸುತ್ತವೆ ಎಂದು ಹೇಳಿದರು. ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಮಕ್ಕಳಲ್ಲಿ ಸಂಸ್ಕಾರ ಮತ್ತು ಭಾರತೀಯ ಮೌಲ್ಯಗಳನ್ನು ಉಳಿಸಿಕೊಳ್ಳಬೇಕಾದ ಜವಾಬ್ದಾರಿ ಶಿಕ್ಷಕರು ಮತ್ತು ಪೋಷಕರ ಮೇಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಇನ್ನು ಮಕ್ಕಳನ್ನು ಕೇವಲ ಅಂಕಗಳ ಆಧಾರದಲ್ಲಿ ಅಳೆಯದೆ ಅವರ ಆಸಕ್ತಿ ಹಾಗೂ ಪ್ರತಿಭೆಗೂ ಉತ್ತೇಜನ ನೀಡಬೇಕು. ಶಿಕ್ಷಕರು, ಪೋಷಕರು ಒಟ್ಟಾಗಿ ಕಾರ್ಯನಿರ್ವಹಿಸಿದಾಗ ಮಾತ್ರ ಉತ್ತಮ ನಾಗರಿಕರನ್ನು ಸಮಾಜಕ್ಕೆ ನೀಡಲು ಸಾಧ್ಯ ಎಂದು ಹೇಳಿದರು. ಗ್ರಾಮೀಣ ಶಿಕ್ಷಣ ಸಂಸ್ಥೆಗಳ ಪ್ರಗತಿಯನ್ನು ಶ್ಲಾಘಿಸಿದ ಅವರು, ಗ್ರಾಮೀಣ ಶಾಲೆಗಳು ಇಂದು ನಗರ ಶಾಲೆಗಳಿಗೆ ಸವಾಲು ಎಸೆಯುವ ಮಟ್ಟಿಗೆ ಬೆಳೆಯುತ್ತಿವೆ. ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯ ಸಾಧನೆ ಇದಕ್ಕೆ ಸ್ಪಷ್ಟ ಉದಾಹರಣೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ, ಬೇಟರಾಯ ಶೆಟ್ಟಿ ಸೇರಿದಂತೆ ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು, ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ನಿಮ್ಮ ಮಕ್ಕಳು ನಾವು ನಮ್ಮ ಸ್ಟೇಜ್ ಮೇಲೆ ಕರೆದು ಸಾಧನೆ ಮಾಡಿದ್ರೆ ಕಲಿತಾರಂತ ಒಂದು ಇನ್ಸ್ಪಿರೇಷನ್ ಆಗ್ತದೆ. ಹಾಗಾಗಿ ಯಾರು ನೀವು ಸಾಧನೆ ಮಾಡಿಟ್ಟು ಅವ್ರನ್ನೆಲ್ಲ ಕರೆದು ನಮ್ಗೆ ಸನ್ಮಾನ ಮಾಡಬೇಕಂತ ಆಸೆ. ಎಲ್ಲರಿಗೂ ಮಕ್ಕಳಿಗೆ ಇನ್ಸ್ಪಿರೇಷನ್ ಅಂತ ಕರೆದಿದ್ವಿ. ಜೊತೆಗೆ ಇವತ್ತು ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆ ಈ ಊರಲ್ಲಿ ಒಂದು ಬಾಡಿಗೆ ಬಿಲ್ಡಿಂಗ್ ಎಲ್ಲ ಸ್ಟಾರ್ಟ್ ಮಾಡಿ ಇವತ್ತು ಗೊತ್ತಿರ್ಬೋದು, ರಾಜ್ಯಕ್ಕೆ 3ನೇ ರ್ಯಾಂಕ್ ಬಂದಿತ್ತು ನಮ್ಮ ಸ್ಕೂಲು. ಎಲ್ಲರೂ ಆಶ್ಚರ್ಯಪಡ್ತಾರೆ. ಬೆಂಗಳೂರು ಹೇಳಿದ್ರೆ, ಹೌದಾ ಸರ್, ಹೌದಾ ನಿಮ್ಮ 3ನೇ ರ್ಯಾಂಕ್ ಬಂದಿತ್ತು ಸರ್ ಅಂತಂದರೆ
ಹಳ್ಳಿ ಮಕ್ಕಳನ್ನ ನೋಡಿ ಇನ್ನೂ ಮುಂದೆ ರ್ಯಾಂಕ್ ಬಂದಿದೆ ಸರ್ ಅಂತಾರೆ. ಅಂದರೆ ಯಾಕೆ ಹೇಳ್ತಾ ಇದ್ದಾರೆ, ನಮ್ಮ ಪೋಷಕರು ಪ್ರತಿಯೊಬ್ಬರು ಮಕ್ಕಳಿಗೂ ಇದಾಗಬೇಕು. ನೋಡಿ ಯಾರೋ ಮಗು 3ನೇ ರ್ಯಾಂಕ್ ಬಂದಿದ್ದು ಫಸ್ಟ್ ರ್ಯಾಂಕ್ ಬರಪ್ಪ ಅಂತೇಳಿ ಈ ಶಾಲೆಯಲ್ಲಿ ನಮ್ಮ 3ನೇ ರ್ಯಾಂಕ್ ಬಂದಿದ್ದಾಗ ತುಂಬ ಖುಷಿ ಆಗ್ತದೆ. ಜೊತೆಯಲ್ಲಿ ಏನಿವತ್ತು ಬಾಡಿಗೆ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿ ಈ ಮಟ್ಟಿಗೆ ಬೆಳೆದು ಮತ್ತೆ ಈಗ ಪಕ್ಕದಲ್ಲಿ ಹೊಸ ಕಟ್ಟಡ ಕಟ್ತಾ ಇದ್ದೀವಿ. CBSE ಇವಾಗ ಪೋಷಕರಲ್ಲಿ ಒಂದು ಏನಾಗಿದೆ, ಕೆಲವರು ಏನು ಅದೇನೋ ಒಂದು ಇದಾಗಿದೆ, ಏನೋ CBSE ಇದೆಯಾ ಅನ್ನೋ ಥರ. ಹಾಗಾಗಿ ಒಂದು CBSEನ ಸ್ಟಾರ್ಟ್ ಮಾಡಬೇಕಂತ ಪಕ್ಕದಲ್ಲಿ ಕಟ್ಟಡ ಕಟ್ತಾ ಇದ್ದೀವಿ. ಅದು ಈ ಭಾಗದಲ್ಲಿ ಕೊಡ್ತೀವಿ. ಜೊತೆಯಲ್ಲಿ ಏನಿವತ್ತು ಎಲ್ಲರೂ ಹೇಳ್ತಾ ಇರ್ತಾರೆ, ಸರ್ ಏನು ಸರ್ ಬೆಂಗಳೂರಲ್ಲಿ ಇವತ್ತು ಯಾಕೆ ಹಳ್ಳಿಯಲ್ಲಿ ಸ್ಕೂಲ್ ಹಿಡಿದು ಅಂತ. ಅದಕ್ಕೆ ನಾನು ಹೇಳ್ತಾ ಇರ್ತೀವಿ, ಹಳ್ಳಿಯಲ್ಲಿ ಮಕ್ಕಳು ಹೋದ್ರೆ ನೆನೆಸ್ಕೊಳ್ತಾರೆ, ಸಿಟಿಯಲ್ಲಿ ಹೋದ್ರೆ ಕಮರ್ಷಿಯಲ್ ಆಗ್ತದೆ. ಬಟ್ ಹಳ್ಳಿ ಮಕ್ಕಳು ಯಾವತ್ತೂ ಓಡೋದು ನಿಲ್ಸಿದ್ರು ನಮ್ಮ ಮಕ್ಕಳು ನಮ್ಮ ಸ್ಕೂಲ್ ಮಾಡಿಸ್ತಾರೆ, ನಮ್ಮ ಸ್ಕೂಲ್ ಓಡೋದು ಅಂತೇಳಿ ಗೋಲ್ಡ್ ತೋರಿಸ್ತಾರೆ. ಸಿಟಿಯಲ್ಲಿ ಯಾರು ಆ ಥರ ತೋರಿಸ್ತಾರೆ. ಯಾಕಂದ್ರೆ ನಾವು ಕಷ್ಟದಲ್ಲಿ ಬೆಳೆದಿರೋರು ಇವತ್ತು ಒಂದು ಸಣ್ಣ ಹೇಳ್ಕೊಂಡು ಮಾಡಿಸ್ತಿದ್ದು ಎದುರುಗಡೆ ಕಾಂಬಿನೇಷನ್ ಮಾತಾಡಿಸ್ಬೇಕು. ಅದರಲ್ಲಿ ಏನಂದರೆ ಹಳ್ಳಿಯಲ್ಲಿ ಇವತ್ತು ಸಂಸ್ಕಾರ ಕಲಿಸ್ಕೊಂಡು ಬಂದಿದ್ದಾರೆ. ಜೊತೆಯಲ್ಲಿ ಏನಿವತ್ತು ಇದೇ ಪ್ರೋತ್ಸಾಹ ಮಕ್ಕಳಿಗೆ ನಾನು ಒಂದೇ ಕೇಳ್ಕೊಳ್ಳೋದು, ಪೋಷಕರಲ್ಲಿ ಏನು ಸುತ್ತಮುತ್ತ ಭಾಗದಲ್ಲಿ ಯಾವಾಗ ತೋರಿಸಿದ್ರು ಏನು ಕಾರ್ಯಕ್ರಮ ಅದು ಸುತ್ತು ಅದನ್ನ ಕಟ್ ಮಾಡಿಬಿಟ್ರು. ನನಗೆ ಒಂದೇ ಆಸೆ, LKG ಇಂದ SSLCವರೆಗೂ 12 ವರ್ಷ ಸ್ಕೂಲ್ ಓದಿಸ್ತೀನಿ. ಕೆಲವು ಪೇರೆಂಟ್ ನೋಡ್ತೀನಿ, ಕೆಲವು ಪೋಷಕರಿಗೆ SSLC ಬರ್ತಾ ಇದ್ದಾಗ ಸ್ಕೂಲ್ ಸ್ಟಾರ್ಟ್ ಮಾಡ್ತೀನಿ. 12 ವರ್ಷ ಓದಿಸ್ತೀರಿ, ಇದು 3-4 ವರ್ಷ ಓದಿಸಿ. ನಾನು ದಯವಿಟ್ಟು ರಿಕ್ವೆಸ್ಟ್, ನಮ್ಮ ಭಾಗದಲ್ಲಿ ಏನು ಸುತ್ತಮುತ್ತಗಳಲ್ಲಿ ಊರುಗಳಲ್ಲಿ ನೋಡ್ತೀನಿ, ಅಬ್ಸರ್ವ್ ಮಾಡ್ತಾ ಇರ್ತೀವಿ. SSLC ಆಗಿದ ತಕ್ಷಣ ತೆಗೆದುಬಿಡ್ತೀವಿ. ಕಷ್ಟನ ಸುಖ 3-4 ವರ್ಷ ಓದಿಸಿ ನಿಮಗೆ SSLC ಅಂತ ಕಾಯ್ಬೇಕಾಗ ಇವತ್ತು ನಾವು ಬೆಂಗಳೂರಲ್ಲಿ ಹತ್ತಿರದಲ್ಲಿದ್ದೀವಿ. ಇವತ್ತು ಗೊತ್ತಿರ್ಬೋದು, ಮೊದಲು 10 ವರ್ಷ ಮುಂಚೆ ಒಂದು 10 ಎಕರೆ ಅಗ್ರಿಕಲ್ಚರ್ ಮಾಡಿ ರೈತ ವರ್ಗ ಮಾಡಿ ಒಂದು 10 ಕ್ವಿಂಟಾಲ್ ಜಾಗ ತಗೊಳ್ಬೋದಾಯಿತು, ಆಗಲ್ಲ. ಹಾಗಾಗಿ ಇವತ್ತು ಏನು ನೀವು ದುಡಿತೀರಲ್ಲ, ಫಸ್ಟ್ ಪ್ರಿಫರೆನ್ಸ್ ಮಕ್ಕಳಿಗೋಸ್ಕರ ಕೊಡಿ. ಮಕ್ಕಳು ವಿದ್ಯಾರ್ಥಿ ಮಾಡಿ, ಇಂಜಿನಿಯರ್ ಮಾಡಿ, ಅವ್ರು ಏನು ಮಾಡ್ತು ಮಾರಿ. ಇವತ್ತು ನಿಮ್ಮನ್ನು ಯಾರಾದರೂ ಹೋಗಿ ನೀವು ಸಂಪಾದನೆ ಮಾಡೋಕ್ಕಾಗಲ್ಲ. ಇವತ್ತು ನೀವು ಯಾಕಂದ್ರೆ ನಾವು ಸುತ್ತಮುತ್ತ ಜೀವನ ಸಂಪಾದನೆ ಮಾಡೋಕ್ಕಲ್ಲ. ಅವ್ರನ್ನ ಎಜುಕೇಷನ್ ಮಾಡಿ ಹೊರಗಡೆ ಹೋದು ಇಂಜಿನಿಯರ್ ಫಾರಿನಿಯರ್ ಹೋದಾಗ ಅವರೇ ತಗೊಂಡ್ಬಂದು ಇವತ್ತು ಒಂದು ಜಾಗ ಜೀವನ ತಗೊಂಡ್ಬಂದು. ಹಂಗಾಗಿ ನನ್ನ ಒಂದೇ ಕೋರಿಕೆ, ಯಾರು ದಯವಿಟ್ಟು SSLC ಆಗಿದ್ರೆ ಮಕ್ಕಳನ್ನ ಎಜುಕೇಷನ್ ನಿಲ್ಲಿಸಬೇಡಿ. ಯಾರು ಸಾಹುಕಾರಲ್ಲ, ಯಾರು ಬಡವರಲ್ಲ. ಇವತ್ತು ನಾನು ಇಲ್ಲಿ ನಿಂತಿರ್ಬೋದು, ನಾಳೆ ಬೆಳಗ್ಗೆ ನಿಮ್ಮ ಮಕ್ಕಳು ಒಂದು ದೊಡ್ಡ ಸ್ಕೂಲ್ ಕಟ್ಬೋದು. ಮಕ್ಕಳಿಗೆ ಎಜುಕೇಷನ್ ಕೊಡಿ, ದಯವಿಟ್ಟು SSLC ಯಾರು ಸ್ಟಾಪ್ ಮಾಡಬೇಡಿ. SSLC ಆದ್ಮೇಲೆ 5 ವರ್ಷ ಕಷ್ಟಪಟ್ಟು ಓದಿಸುತ್ತೆ ತೋರ್ತೀನಿ. ಜೊತೆಯಲ್ಲಿ ಮಕ್ಕಳನ್ನ ನಾನು ಬರ್ತಾ ಇರ್ತೀನಿ, ಇದೆಲ್ಲ ಹೇಳ್ಬಾರ್ದು, ಆದರೂ ಹೇಳ್ತೀನಿ. ಮಕ್ಕಳನ್ನ ಈ ಫೀಸ್ ಕಟ್ಟೋದು ಒಂದು ಲೇಟ್ ಮಾಡಿ. ನಾನು ಕೋರಿಕೆ ಒಂದೇ, ಡೈಲಿ ಮಕ್ಕಳಿಗೆ ಡಿಸಿಪ್ಲಿನ್ ಕಲಿಸಿ, ಡೈಲಿ ಸ್ನಾನ ಮಾಡಿಸಿ ಶೂ ಹಾಕೊಂಡು ವಾಶ್ ಮಾಡ್ಕೊಂಡು ಹೋಗೋದು, ಅದನ್ನೆಲ್ಲ ಕಲಿಸಿ ಅವ್ರು ಆಟೋಮೆಟಿಕಲಿ ನೀವು ಓದಿಸಿದ್ರೆ ಅವ್ರು ಹೋಗ್ಕೊಂಡ್ಬಿಡ್ತಾರೆ. ಇಷ್ಟು ಮಾಡಿಸಿ ಕಲಿಸಿ ಸಾಕು ಪೇರೆಂಟ್ಸ್, ಪೋಷಕರು. ಏನಿಲ್ಲ ಅವ್ರಿಗೆ ಡೈಲಿ ವಾಶ್ ಮಾಡಿ ಬಟ್ಟೆ ಹಾಕೋದು, ಡೈಲಿ ಸ್ನಾನ ಮಾಡೋದು, ಡೈಲಿ ಶೂ ವಾಶ್ ಮಾಡಿ ಕಲಿಸಿ. ನೀವು SSLC ಓದಿಸಿದ್ರೆ ಅವ್ರು ನೀವು ಹೋಗಿ ಬೇಡ ಅಂದರೆ ಅವ್ರು ಓದ್ಬಿಡ್ತಾರೆ. ಹಾಗಾಗಿ ನಾನು ಹಳ್ಳಿಯಲ್ಲಿ ಹುಟ್ಟು ಒಂದು ಶಾಲೆ ನಡೆಸೋದು ಖುಷಿ ಇದೆ. ಹಾಗಾಗಿ ಇವತ್ತು ಸಂಜೆ ಕಾರ್ಯಕ್ರಮ ಸುಂದರವಾಗಿ ನಡೀಲಿ, ಮುಂದಿನ ಕಾರ್ಯಕ್ರಮ ನಡೀಲಿ ಸುಂದರವಾಗಿ ಅಂತೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಮಕ್ಕಳಿಗೂ ಅಷ್ಟೇ ಅವ್ರು ಸುಮಾರು ದಿನದಿಂದ ಈ ಕಾರ್ಯಕ್ರಮ ತಯಾರಿ ಮಾಡ್ಕೊಂಡು ಅವರೊಂದು ಪ್ರದರ್ಶನ ನೀಡುವಂಥ ಕೆಲಸ ಅವರು ಗಮನ ಹಾಕದೇ ಇರ್ತದೆ. ಅದು ಕೂಡ ಈ ಸಂದರ್ಭ ಬಂದಾಗ, ಯಾಕಂದರೆ ಇವತ್ತು ನಾವು ಕೆಳಗೆ ಕೂತಾಗ ಒಂದು ನೋಡೋದು ನರಸಿಂಹ ಅವತಾರದ ಒಂದು ರೂಪಕ ಇಲ್ಲಿಗೆ ಮಾಡೋದು. ನಾನು ಯೋಚನೆ ಮಾಡ್ತಾ ಇದ್ದೀನಿ, ನಮಗೆ ನಾವೆಲ್ಲ ಮಕ್ಕಳಾಗಿದ್ದಾಗ ನಮ್ಗೆ ಏನಾದರೂ ಎಂಟರ್ಟೈನ್ಮೆಂಟ್ ಅಂದರೆ ಸಿನಿಮಾಗಳು, ಅದರಲ್ಲೂ ರಾಜ್ಕುಮಾರ್ ಅವರ ಒಂದು ಚಿತ್ರದ ಸತ್ಯಪ್ರಹ್ಲಾದ ಚಿತ್ರದ ಇದನ್ನೇ ಹಾಕಿದ್ರು ನಮಗೆ ರೂಪಕ ಮಾಡಬೇಕಾದ್ರೆ. ಅದನ್ನು ನೋಡ್ತಾ ಇರ್ಬೇಕಾದ್ರೆ ನಮ್ಮ ಜ್ಞಾಪಕ ಇರೋದು ಚಲನಚಿತ್ರ ನೋಡಿದ್ವಲ್ಲ, ಆ ಕಥೆ ಏನು ಅನ್ನೋದನ್ನು ಇವತ್ತು ಕೂಡ ನಾವು ಆ ಚಲನಚಿತ್ರ ನೋಡೇ ನಾವು ಜ್ಞಾಪಕ ಇಟ್ಕೊಂಡಿದ್ದೀವಿ. ಬಹುಶಃ ನಿಮಗೆಲ್ಲ ಗೊತ್ತಿದ್ದಾಗೆ ಜಯ ವಿಜಯ ಅಂತ ದ್ವಾರಪಾಲಕರಿರ್ತಾರೆ,
ಅವ್ರಿಗೊಂದು ಶಾಪ ಆಗುತ್ತೆ. ಶಾಪ ಆದಮೇಲೆ ವಿಷ್ಣುನ ಭಗವಂತನ ಕೇಳ್ಕೊಂತಾರೆ ಅವರು, ಈ ಶಾಪ ಹಾಕಿದ್ರೆ ಏನು ಮಾಡೋದು ಅಂತ. ಇವಾಗ ಏನು ಮಾಡೋಕ್ಕಾಗಲ್ಲ, ಶಾಪ ನೀವು ಅನುಭವಿಸಬೇಕು. ನಿಮಗೆ 2 ಆಪ್ಷನ್ ಕೊಡ್ತೀವಿ. ಇಲ್ಲ 7 ಜನ್ಮಗಳು ನನ್ನ ಸ್ನೇಹಿತರಾಗಿ ನೀವು ಪೂರ್ವಕದಲ್ಲಿ ಇರ್ತೀರೋ, ಅಥವಾ 3 ಜನ್ಮ ನೀವು ಶತ್ರುಗಳಾಗಿ ಕಾಲ ಕಳೀತೀರೋ ಅಂತ. ಆಗ ಅವ್ರು ಹೇಳ್ತಾರೆ, ಹೆಚ್ಚಿಗೆ ಜನ್ಮಗಳು ನಾವು ನಿಲ್ಲಿಸೋಕ್ಕಾಗಲ್ಲ, ನಾವು ಶತ್ರುಗಳಾದ್ರೂ ಪರವಾಗಿಲ್ಲ, 3 ಜನ್ಮ ಸಾಕು ನಮಗೆ ಅಂತ. ಯಾವುದು 3 ಜನ್ಮ ಅಂದರೆ, ಈ ಸತ್ಯುಗದಲ್ಲಿ ರಾವಣ ಮತ್ತು ಕಿಂಕರರಾಗಿ ಕೊಡ್ತಾರೆ, ಹಾಗೆ ರಾಮನಿಂದ ಸಮಾನ ಆಗ್ತಾರೆ. ಅದೇ ದ್ವಾಪರಯುಗದಲ್ಲಿ ಅವರು ಏನು ಅದಕ್ಕೆ ಬಂದು ಸತ್ಯುಗದಲ್ಲಿ ಹಿರಣ್ಯಕೇಶಿ ಮತ್ತು ಹಿರಣ್ಯಾಕ್ಷ ಅಂತ. ಬೆಳೆನೂ ಇಲ್ಲ ಬೆಳೆನೂ ಇಲ್ಲ ಈ ವರ್ಷ ತಕ್ಷಣ ನಿಮ್ಮ ಸಾಲ on the stage one by one to receive the ಮಾನ್ಯ. ಇದಕ್ಕೆ ಕಾರಣ ಅಂದರೆ ನಮ್ಮ ಈ ಚಿಕ್ಕದಾಸಹಳ್ಳಿ ಗ್ರಾಮ ಏನಿದೆ, ಬಹಳಷ್ಟು ಗ್ರಾಮಗಳಿಂದ ಮಕ್ಕಳನ್ನ ಈ ಶಾಲೆಗೆ ಅವರು ಅನುವು ಮಾಡಿದ್ದಾರೆ ಅಂತ. ಯಾಕೆಂದ್ರೆ guest. ಈ ಶಾಲೆಗೆ ಕಲಿಸಲಿಕ್ಕೆ చాలా అద్భుతమైన వాయిస్ అతను బాంబే మలయాళం